ಪ್ರೀತಿ ಆಶಾ, ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಆಗಸ್ಟ್ ತಿಂಗಳು ಬರ್ತಾ ಇದೆ, ಓಕೆನಾ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಏನೆಲ್ಲ ಅಪರ್ಚುನಿಟಿಗಳು ಬರುತ್ತೆ ಮತ್ತು ಆಗಸ್ಟ್ ತಿಂಗಳ 15 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆ ಏನು ಅನ್ನೋದನ್ನು ಸಹಿತ ಇವತ್ತು ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆನಾ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಅನಂತ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ನೀವು ನಂಬಿರುವಂತಹ ದೈವಶಕ್ತಿ ಆಗಿರ್ಬೋದು, ನೀವು ನಂಬಿರುವಂತಹ ಗುರುಗಳಾಗಿರ್ಬೋದು, ಅವರನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ನೆನೆಸಿ ಮತ್ತು ಪ್ರಾರ್ಥನೆ ಮಾಡಿ. ಈ ರೀಡಿಂಗ್ ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಅಂದ್ಕೊಂಡಿರುವಂಥ ಯಾವುದಾದ್ರೂ ಪ್ರಶ್ನೆಗೆ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗಬಹುದು ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತು ಈ ಕ್ಷಣ ಅಂದರೆ ಈ ಎನರ್ಜಿನ ಕನೆಕ್ಟ್ ಮಾಡಿದಾಗ ಏನು ಅನಿಸ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸನ್ನು ಒಂಥರ ಶಾಂತಗೊಳಿಸ್ತಾ ಇದ್ದೀರಾ, ಓಕೆನಾ. ನಿಮ್ಮ ಮನಸ್ಸಲ್ಲಿ ಹಲವಾರು ಯೋಚನೆಗಳು ಬರ್ತಾ ಇದೆ, ಹಲವಾರು ಮನಸ್ಸಲ್ಲಿ ಕ್ವಶನ್ಗಳು ಬರ್ತಾ ಇದೆ. ಅಂದರೆ ನಿಮಗೆ ಒಂದು ಪ್ರಶ್ನೆ ಬರ್ತಾ ಇದೆ, ಓಕೆನಾ. ಆ ಪ್ರಶ್ನೆಗಳು ಏನಾಗಿರುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಗೊಂದಲದ ಗೂಡಾಗಿರುತ್ತೆ. ಅಂದರೆ ನಿಮ್ಮ ಮನಸ್ಸನ್ನು ಒಂದು ಗೊಂದಲದಲ್ಲಿ ಇಟ್ಕೊಂಡಿರೋದು, ಅಥವಾ ಯೋಚನೆ ಮಾಡ್ತಾ ಇರೋದಂತೂ, ಅಥವಾ ಓವರ್ ಥಿಂಕಿಂಗ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಈ ರೀತಿಯಾದಂತಹ ಗೊಂದಲಗಳನ್ನು ನಿಮ್ಮ ಮನಸ್ಸಲ್ಲಿ ಹಾಕ್ಕೊಂಡಿರೋದು. ಕೂತ್ರೆ ಸಮಾಧಾನ ಇಲ್ಲ, ಅದೇ ಯೋಚನೆ ಆಗಿರುತ್ತೆ. ಮತ್ತು ಏನಕ್ಕೆ ಈ ಥರ ಆಗುತ್ತೆ, ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಮಸ್ಯೆಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಹಲವಾರು ವಿಚಾರಗಳು ಸಹಿತ ಬರ್ತಾ ಇರ್ಬೋದು. ಈ ಮುಂದಿನ 15 ದಿನಗಳಲ್ಲಿ ಅಂದರೆ ಹೊಸ ಕೆಲಸ ಆಗಿರ್ಬೋದು, ಅಥವಾ ಹೊಸ ಅವಕಾಶ ಆಗಿರ್ಬೋದು, ಅಥವಾ ಹೊಸ ಪರಿಚಯ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಬರಬಹುದಾ, ಅಥವಾ ಇದುವರೆಗೆ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದಕ್ಕೆ ಸಾಗುವ ಸಾಧ್ಯತೆ ಇದೆಯಾ? ಓಕೆ, ನೋಡೋಣ. ಕಾರ್ಡ್ ನಿಮಗೆ ಏನು ಹೇಳುತ್ತೆ, ಟ್ಯಾರೋದಲ್ಲಿ ನಿಮಗೆ ಯಾವ ಸಂದೇಶ ಸಿಗಬೇಕು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಈ ವಿಡಿಯೋನ ತಲುಪಿಸ್ತಾ ಇದ್ದಾರೆ, ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇಡೀ ಬ್ರಹ್ಮಾಂಡಕ್ಕೂ ಒಂದು ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ನಾನು ನಿಮಗೆ ಹೇಳಿದೆ, ತುಂಬಾ ಮನಸ್ಸಲ್ಲಿ ಗೊಂದಲಗಳನ್ನು ಇಟ್ಕೊಂಡಿದ್ದೀರಾ, ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಜೀವನಕ್ಕೆ ಒಂಥರ ಮೋಡ ಕವಿದ ವಾತಾವರಣನ ನೋಡ್ತಾ ಇದ್ದೀರಾ. ನೀವು ಬೇರೆಯವ್ರು ಏನಂತಾರೋ ಅನ್ನೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರುವಂಥದ್ದು. ನಿಮಗೆ ಎಷ್ಟೋ ಸವಾಲುಗಳನ್ನು ಎದುರಿಸಿದರೂ ಸಹಿತ ನಿಮಗೆ ನಾನು ಮಾಡ್ತಾ ಇರೋದು ಸರಿನಾ ಅಥವಾ ತಪ್ಪ, ಏನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಆಗ್ತಾ ಇರುವಂಥದ್ದು. ಆಮೇಲೆ ಕಣ್ಣೀರಲ್ಲಿ ಜಾಸ್ತಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ನಿಮ್ಮ ಎದುರಿಗೆ ಹಲವಾರು ಸಮಸ್ಯೆಗಳು ಎದುರು ಕಾಣ್ತಾ ಇದೆ, ಅದರಿಂದ ಹೊರ ಬರೋದಕ್ಕೆ ಆಗದೆ ಇರುವಂಥದ್ದು. ನೀವು ಅದನ್ನೇ ಯೋಚನೆ ಮಾಡ್ತಾ ಇರುವಂಥದ್ದು, ಪದೇ ಪದೇ ರೀಕಾಲ್ ಮಾಡ್ತಾ ಇರುವಂಥದ್ದು, ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಾ ಇರುವಂಥದ್ದು. ಅಥವಾ ಹಣಕಾಸಿನ ವಿಷಯದಲ್ಲಿ ಏನಾದರೂ ನಿಮಗೆ ಸಣ್ಣ ಪುಟ್ಟ ಸುಧಾರಣೆ ಕಾಣಬಹುದು ಅನ್ನೋದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವೇ ಬ್ಲಾಕೇಜ್ ಮಾಡ್ಕೊಂಡಿದ್ದೀರ, ಓಕೆನಾ. ನಿಮ್ಮನ್ನು ನೀವೇ ಇಲ್ಲಿ ಏನು ಮಾಡ್ಕೊಂಡಿದ್ದೀರ, ಮನಸ್ಸಿಗೆ ಒಂಥರ ಏನೇ ಒಂದು ಕೆಲಸ ಹೋದರೂ ಸಹಿತ ನನಗೆ ಆಗ್ತಾ ಇಲ್ಲ, ಏನಕ್ಕೆ ಈ ರೀತಿಯಾದಂತಹ ಒಂಥರ ಮೇಜರಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಆಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗ್ತೀನ, ನಾನು ಏನಾಗ್ತಾ ಇದೆ ನನ್ನ ಜೀವನದಲ್ಲಿ, ಇದಕ್ಕಿಂತ ಒಳ್ಳೇದಾಗೋದೇ ಇಲ್ವಾ ನನ್ನ ಜೀವನಕ್ಕೆ, ನಾನು ಏನು ಅಂದ್ಕೊಂಡಿದ್ದೀನಿ ಅದು ಆಗೋದೇ ಇಲ್ವಾ, ಯಾಕೆ ಈ ರೀತಿ ಆಗ್ತಾ ಇದೆ, ಹೀಗೆ ಈ ರೀತಿಯಾದಂಥ ಯೋಚನೆಗಳನ್ನು ನೀವು ತುಂಬಾ ಇಟ್ಕೊಂಡಿದ್ದೀರ. ಅಂದರೆ ನಿಮ್ಮೊಳಗೆ ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇಲ್ಲ. ಮತ್ತು ಪ್ರೀತಿ ಆಗಿರ್ಬೋದು ಅಥವಾ ಸಂಬಂಧಗಳಲ್ಲಿ ಒಂಥರ ತಪ್ಪು ತಿಳುವಳಿಕೆಗಳನ್ನು ಸಹಿತ ನೀವು ನೋಡ್ತಾ ಇದ್ದೀರಾ. ಒಂಥರ ನಾನು ಪ್ರೀತಿ ಮಾಡಿರೋವಂಥ ವ್ಯಕ್ತಿ ನನ್ನಿಂದ ದೂರ ಆಗ್ತಾರಾ, ಅವ್ರು ಏನು ಮಾಡ್ತಾರೆ, ಅವ್ರು ನನ್ನಿಂದ ದೂರ ಆಗಬಾರ್ದು, ನಾನು ಹೇಗೆ ಮಾಡಲಿ, ಅವ್ರನ್ನ ಹೇಗಾದರೂ ಉಳಿಸ್ಕೊಳ್ಳೋಕೆ ಸಾಧ್ಯನಾ, ಈ ರೀತಿಯಾದಂಥ. ಆದರೆ ಆಲ್ರೆಡಿ ತಪ್ಪಾಗಿ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು. ತುಂಬಾ ಹಳೆಯದ್ರ ಬಗ್ಗೆ ಭಯ ಜಾಸ್ತಿ ನಿಮಗೆ, ಓಕೆನಾ. ಈ ಹಳೇದೇನೋ ನಿಮ್ಮ ಜೀವನದಲ್ಲಿ ಒಂದು ಘಟನೆ ನಡೆದಿದೆ, ಆ ಘಟನೆಯಿಂದ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಬರೀ ಅದನ್ನೇ ರೀಕಾಲ್
ಮಾಡ್ತಾ ಇರುವಂಥದ್ದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥದ್ದು. ಅದೇನಾಗುತ್ತೋ, ಅದು ಹೇಗಾಗುತ್ತೋ, ಅವ್ರು ನನ್ನ ಜೊತೆ ಏನು ಮಾತಾಡ್ತಾರೋ, ಅವ್ರು ನನ್ನ ಜೊತೆ ಹೀಗೆ ಚೆನ್ನಾಗಿರ್ತಾರ, ಮುಂದೆ ಚೆನ್ನಾಗಿರ್ತಾರ, ಈ ರೀತಿಯಾದಂಥ ಯೋಚನೆಗಳನ್ನು ನೀವು ಮಾಡ್ತಾ ಇರುವಂಥದ್ದು. ಅಥವಾ ಹೊಸ ಅವಕಾಶಗಳು ಯಾರೋ ನಿಮ್ಮ ಜೀವನದಲ್ಲಿ ಹೊಸದಾಗಿ ಬಂದಿರ್ತಾರೆ, ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರ, ಅಥವಾ ಅವ್ರು ನಮ್ಮ ಜೊತೆ ಇನ್ನೂ ಪರ್ಮನೆಂಟಾಗಿ ಇರ್ತಾರ, ಅಥವಾ ನನಗೆ ಹಣಕಾಸಿನ ವಿಚಾರದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಆ ಹಣ ನನ್ನ ಜೀವನಕ್ಕೆ ಮತ್ತೆ ಒಂದು ಪ್ರಾಫಿಟಾಗಿ ಬರುತ್ತಾ ಇಲ್ವಾ, ಈ ರೀತಿಯಾದಂಥ ಯೋಚನೆಗಳು. ಅಥವಾ ಜಾಬಿಗೆ ಅಪ್ಲೈ ಮಾಡಿದ್ದೀರಾ, ಆ ಕೆಲಸ ನನಗೆ ಸಿಗುತ್ತಾ ಅಥವಾ ಸಿಗೋದಿಲ್ವಾ, ಈ ರೀತಿಯಾಗಿರುವಂತಹ ಎಷ್ಟೋ ಗೊಂದಲಗಳು, ಎಷ್ಟೋ ತೊಂದರೆಗಳು, ಎಷ್ಟೋ ನೋವುಗಳನ್ನು ನೀವು ನೋಡ್ತಾನೆ ಬಂದಿದ್ದೀರಾ. ಇಲ್ಲಿಯವರೆಗೂ ಸಹಿತ ನೀವು ಏನು ಮಾಡ್ತಾ ಬಂದಿದ್ದೀರಾ, ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೆ ಬಂದಿದ್ದೀರಾ. ಬಟ್ ಇಲ್ಲಿ ಆ ಪ್ರಯತ್ನ ನಿಮಗೆ ಕೈಗೂಡಿಲ್ಲ. ಇವತ್ತಾಯಿತು ಅನ್ನೋದ್ರೊಳಗೆ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಆ ಕೆಲಸದ ನಿಂತು ಹೋಗಿರುತ್ತೆ. ಅಂದರೆ ಅಲ್ಲಿ ಅಡೆತಡೆಗಳು, ಅಲ್ಲಿರುವಂತಹ ಬ್ಲ್ಯಾಕೇಜಸ್, ಅಲ್ಲಿರುವಂತಹ ನೆಗೆಟಿವಿಟಿ ನಿಮ್ಮನ್ನು ಏನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ ಅಲ್ಲಿಗೆ ಸ್ಟಕ್ಕಾಗಿ ನಿಲ್ಲಿಸಿ ಹೋಗಿದೆ. ಓಕೆನಾ. ನಿಮಗೆ ಹೇಗೆ ನಿಮ್ಮ ಜೊತೆ ಇರುವಂಥ ಜನಗಳು ಹೇಗಪ್ಪ ಅಂತ ಹೇಳಿದರೆ ಒಂಥರ ವಿಷ ಕಕ್ಕುವಂಥವ್ರು, ನಿಮ್ಮ ಜೊತೆಗೆ ಇದ್ದು ನಿಮಗೆ ಮೋಸ ಮಾಡುವಂಥವರು. ಈ ರೀತಿಯಾದಂತಹ ಯೋಚನೆಯೂ ಸಹಿತ ನೀವು ಇದು ಮಾಡ್ತಾ ಇದ್ದೀರಾ. ಈಗ ಬೊಗಳೋ ನಾಯಿ ಬೊಗಳ್ತಾ ಇರುತ್ತೆ. ಓಕೆನಾ. ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಏನೇ ಆಗಿರ್ಬೋದು, ಏನೇ ನೀವು ಮಾಡ್ತಿರ್ಬೋದು, ನೀವು ಮುಂದೆ ಹೋಗೋದನ್ನು ತಡೀತಾ ಇರ್ಬೋದು. ಈ ರೀತಿಯಾಗೆಲ್ಲ ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳು ಸಹಿತ ನಿಮ್ಮನ್ನು ನೋಡ್ತಾ ಇರ್ಬೋದು. ಅಥವಾ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ನೀವು ನೋಡ್ತಾ ಇದ್ರೆ ಅಂದರೆ ನಿಮ್ಮ ಏಳಿಗೆಯನ್ನು ಬಯಸ್ತಾ ಇರುವಂಥವ್ರು, ಅಥವಾ ನಿಮ್ಮ ಸಂಬಂಧಿಕರಲ್ಲೇ ನೀವು ಮುಂದೆ ಹೋಗೋದನ್ನು ತಡಿತಾ ಇರುವುದು. ಅಂದರೆ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾನೆ ಅಂದಾಗ ಏನು ಮಾಡ್ತಾರೆ, ಆ ವ್ಯಕ್ತಿನ ಹೇಗೆ ನಾವು ಎಳಿಬೇಕು, ಹೇಗೆ ತಡಿಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾನೆ. ಆ ರೀತಿಯಾಗಿರುವಂಥದ್ದು. ಅಥವಾ ಯಾವುದೋ ನಿಮಗೆ ಬ್ರೇಕಪ್ ಆಗಿರುವಂಥದ್ದಾಗಿರ್ಬೋದು, ಅಲ್ಲಿ ನೀವು ಮೂರು ಸ್ವಿಂಗ್ಸ್ ಮಾಡ್ಕೊಂಡಿರ್ಬೋದು. ಅಂದರೆ ಅದರ ಬಗ್ಗೆನೇ ಯೋಚನೆ ಮಾಡ್ತಾರೋ, ಅವ್ರನ್ನ ಮತ್ತೆ ನನ್ನ ಜೀವನದಲ್ಲಿ ಬರ್ತಾರಾ ಬರೋದಿಲ್ವಾ, ಹಿಂದೆ ನಡೆದಿರೋ ಎಲ್ಲ ಘಟನೆಗಳನ್ನು ರೀಕಾಲ್ ಮಾಡ್ತಾ ಇರುವಂಥದ್ದು. ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ಅನುಭವಿಸ್ತಾ ಇದ್ದೀರಾ, ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ, ತುಂಬಾ ನೋವು ಮಾಡ್ಕೋತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ. ಮುಂದೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆಗಿಂತ ಈಗ ನಾನು ಯಾಕೆ ಈ ರೀತಿ ಇದ್ದೀನಿ, ಯಾಕೆ ಹಿಂಗಾಗ್ತಾ ಇದೆ ಅನ್ನೋದಕ್ಕಿಂತ ನೀವು ಪೂರ್ತಿಯಾಗಿ ಸಂಪೂರ್ಣವಾಗಿ ಅದರೊಳಗೆ ಮುಳುಗಿ ಹೋಗಿದ್ದೀರಾ. ಮುಂದೆ ಏನಾಗುತ್ತೆ, ಹಿಂದೆ ಆಗಿರೋದನ್ನ ಯೋಚನೆ ಮಾಡ್ತಾ ಇದ್ದೀರಾ ಹೊರತು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆನಾ. ನಿಮ್ಮ ಸುತ್ತಮುತ್ತ ಇರುವಂಥ ಜನರು ಸಹಿತ ನಿಮಗೆ ಅದೇ ಥರನೇ ಮಾಡಿದ್ದಾರೆ. ಏಕೆಂದರೆ ಅಲ್ಲಿ ಎಷ್ಟೋ ಜನಗಳು ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ನಿಮಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ ನಿಮ್ಮನ್ನು ಮುಳುಗಿಸ್ತಾ ಇರುವಂಥದ್ದು, ನಿಮಗೆ ತೊಂದರೆ ಕೊಡುವಂಥದ್ದು. ಅಂದರೆ ಇಲ್ಲಿ ನೀವು ಅದೇ ಇದರೊಳಗೆ ಅವ್ರು ಯಾವುದೋ ವ್ಯಕ್ತಿ ಏನೋ ಅಂತಾನೆ, ಏನೋ ಮಾಡ್ತಾನೆ ಅಂತ ಹೇಳಿ ನಿಮ್ಮ ನಿರ್ಧಾರಗಳನ್ನು ಅತಿ ವೇಗವಾಗಿ ತಗೊಳ್ಳುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಬೇರೆ ಯಾವುದೋ ವ್ಯಕ್ತಿ ವಿಚಾರದಲ್ಲಿ ನಿಮ್ಮ ಎದುರಿಗೆ ಬಂದು ಹೇಳ್ತಾನೆ. ಆಗ ಏನಾಗುತ್ತೆ, ನೀವು ಸಡನ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋರು. ಓಕೆನಾ. ನೀವು ಯಾವ ರೀತಿ ಯೋಚನೆ ಮಾಡ್ತೀರಪ್ಪ ಅಂತ ಹೇಳಿದರೆ ಮುಂದೆ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಆಗದೇ ಇರೋ ವಿಚಾರ, ಅವ್ರು ಏನೋ ಅಂದರು ನಾನು ಆ ನಿರ್ಧಾರನ ಪಟ್ಟಂತ ತಗೊಳ್ಳೋದು. ಓಕೆನಾ. ಅವ್ರು ನನಗೆ ಹಿಂಗೆ ಅಂದ್ಬಿಟ್ರು ಅಂತ ಹೋಗಿ ಅವ್ರು ಬೇರೆ ಯಾವುದೋ ಆ ವ್ಯಕ್ತಿಗೆ ಹೋಗಿ ನೇರವಾಗಿ ಮಾತಾಡುವಂಥದ್ದು. ಇಲ್ಲಿ ಜಾಸ್ತಿ ನೀವು ಯೋಚನೆ ಮಾಡ್ತಾ ಇರೋದೇ ಹಿಂದೆ ಆಗಿರೋದನ್ನು. ಓಕೆನಾ. ಫಾಸ್ಟಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆ ಹೆಚ್ಚಾಗಿ ಥಿಂಕ್ ಮಾಡ್ತಾ ಇರೋದು, ಅದ್ರ ಬಗ್ಗೆ ಹೆಚ್ಚಾಗಿ ನೀವು ಮುಂದೆ ಹೋಗೋದಕ್ಕೆ ರೆಡಿ ಇಲ್ಲ, ಹಿಂದೆನೇ ನೀವು ಟರ್ನ್ ಆಗ್ತಾ ಇರುವಂಥದ್ದು. ಈ ರೀತಿಯಾದಂಥದ್ದನ್ನು ಸಹಿತ ನೀವು ನೋಡ್ತಾ ಇರೋದು. ಅಂದರೆ ನೀವು ಇಲ್ಲಿ ಬಹಳ ದಿನಗಳಿಂದ ಹೊತ್ತೊಯ್ತಿರುವ ಮಾನಸಿಕ ಒತ್ತಡ ಆಗಿರ್ಬೋದು, ಗೊಂದಲ ಆಗಿರ್ಬೋದು ಕಡಿಮೆಯಾಗುವ ಸೂಚನೆ ಕಂಡರೂ ಸಹಿತ ಅದನ್ನು ನೀವು ಯೋಚನೆ ಮಾಡ್ತಾ ಇಲ್ಲ. ಅಂದರೆ ನೀವು ಹೋಗುವಂಥ ದಾರಿ ಏನಾಗಿದೆ ಅಂತ ಹೇಳಿದರೆ ನಿಮ್ಮ ನಿರ್ಧಾರಗಳು ಆಗಿರ್ಬೋದು, ನಿಮ್ಮ ನಡತೆಯಲ್ಲಾಗಿರ್ಬೋದು, ನಿಮ್ಮ ಮಾತುಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಮೈಂಡಲ್ಲೂ ಓಡ್ತಾ ಇರುವಂತಹ ವಿಚಾರಗಳಲ್ಲಾಗಿರ್ಬೋದು ಹೆಚ್ಚು ಆಲೋಚನೆಗಳು. ಓಕೆನಾ. ನಿಮ್ಮ ಮನಸ್ಸಿಗೆ ನಿಮಗೆ ತಿಳಿಯದೆ ಎಷ್ಟೋ ವಿಚಾರಗಳನ್ನು ನೀವು ಏನು ಮಾಡ್ತಾ ಇದ್ದೀರಾ, ಒಂದು ನಿಮಗೆ ತಿಳಿಯದೆ ನಿರ್ಧಾರಗಳನ್ನು ನಿರ್ಧಾರಗಳನ್ನು ಯಾವ ರೀತಿ ಅಂತ ಹೇಳಿದರೆ ದಿಢೀರಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು.
ಓಕೆನಾ. ಏನು ಹೇಗೆ ಎತ್ತ ಅಂತ ಯೋಚನೆನೇ ಮಾಡದೇ ನೀವು ಅದರ ಬಗ್ಗೆ ಯೋಚನೆ ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಇಲ್ಲಿ ಕೆಲವರು ಹೇಗಪ್ಪ ಅಂತ ಹೇಳಿದರೆ ನಿಮ್ಮ ಜೀವನದಿಂದ ದೂರವಾಗಬಹುದು, ಆದರೆ ಅದು ನಿಮ್ಮ ಒಳಿತಿಗಾಗಿ ಅನ್ನುವಂಥ ಯೋಚನೆಯನ್ನು ಸಹಿತ ನೀವು ಮಾಡಬೇಕಾಗುತ್ತೆ. ಅಂದರೆ ಕೆಲವರು ಏನಾಗುತ್ತೆ, ನಿಮ್ಮ ವರ್ತನೆಗಳಿಂದ ನಿಮ್ಮ ವಿಚಾರಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ ನಿಮ್ಮಿಂದ ದೂರ ಹೋಗುವಂಥ ವ್ಯಕ್ತಿಗಳು ಸಹಿತ ಇಲ್ಲಿ ಇದ್ದಾರೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಂದಂಥ ಹೊಸ ದಾರಿ ಕಾಣ್ಬೋದು. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರವೇ ನಿಮ್ಮ ಭವಿಷ್ಯಕ್ಕೆ ಉತ್ತಮ ಅಡಿಪಾಯ ಅಂತ ಹೇಳ್ಬೋದು. ಅಂದರೆ ನೀವು ಏನು ನಿರ್ಧಾರ ತಗೋತೀರಾ ಅದ್ರ ಮೇಲೆ ನಿಮ್ಮ ಜೀವಂತ ನಿಮ್ಮ ಅಡಿಪಾಯ ನಿಂತಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಅಂತರ್ಪ್ರಜ್ಞೆಯನ್ನು ನಂಬಿ ಪ್ರತಿಯೊಂದು ಬದಲಾವಣೆಯು ಹೊಸ ಅವಕಾಶವನ್ನು ತರ್ತಾ ಇದೆ. ಆದರೆ ಅದನ್ನು ನೀವು ಹೊಸ ಅವಕಾಶಗಳು ಬೇಕಪ್ಪ ಅಂತ ಹೇಳಿದರೆ ಆ ಥರದ ನಿರ್ಧಾರಗಳನ್ನು ಬಿಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಆಗಬೇಕಾಗಿರುವಂಥದ್ದು ಹಲವಾರು ವಿಚಾರಗಳಿದೆ. ನೀವು ನಿಮ್ಮ ಜೀವನನ ಒಂದು ರೂಪಿಸ್ಕೋಬೇಕು ಅಂತ ಹೇಳಿದರೆ ಹಿಂದೆ ಏನಾಗಿದೆಯೋ ಅನ್ನೋದನ್ನು ಬಿಡಬೇಕು, ಮುಂದೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಖಂಡಿತವಾಗೂ ಅದನ್ನೇ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಹಣಕಾಸಿನ ವಿಚಾರವಾಗಿರ್ಬೋದು, ನೀವು ಜಾಬ್ ವಿಚಾರಕ್ಕಾಗಿರ್ಬೋದು, ಆಲ್ರೆಡಿ ನೀವು ನಿರ್ಧಾರ ತೆಗೆದುಕೊಂಡಿರ. ಓಕೆನಾ, ಈಗ ರಿಸಲ್ಟಿಗೋಸ್ಕರ ಕಾಯ್ತಾ ಇರೋದು. ಓಕೆನಾ, ನೀವು ಏನು ಪಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಕಷ್ಟಪಟ್ಟು ನೀವು ಮೇಲೆ ಬಂದಿದ್ದೀರಾ. ಓಕೆನಾ, ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ಅಂತ ಹೇಳಿದರೆ ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ಇನ್ವೆಸ್ಟ್ ಮಾಡಿರೋದು ನನ್ನ ಜೀವನಕ್ಕೆ ಅದು ಬರುತ್ತಾ, ನೀವು ಇನ್ವೆಸ್ಟ್ ಮಾಡಿದ್ದೀರಾ ಆಲ್ರೆಡಿ. ಇಲ್ಲಿ ಒಬ್ಬರ ಹತ್ರ ಹಣ ಇನ್ವೆಸ್ಟ್ ಮಾಡಿದ್ದೀರಾ, ಅದು ಆ ರಿಸಲ್ಟಿಗೋಸ್ಕರ ನೀವು ಕಾಯ್ತಾ ಇರೋದು. ಇವಾಗ ಜಾಬಿಗೆ ಅಪ್ಲೈ ಮಾಡಿದ್ದೀರಾ, ಆ ಜಾಬ್ ನಿಮ್ಮದು ಆಗುತ್ತಾ, ಅಥವಾ ನೀವು ಯಾವುದೋ ಒಂದು ವ್ಯಕ್ತಿ ಹತ್ರಗೆ ನೀವು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ, ಆ ಕಾಂಟ್ರಾಕ್ಟ್ ಆಗುತ್ತಾ ನನ್ನ ಕಡೆ ಆಗುತ್ತಾ, ಅಥವಾ ಕೋರ್ಟ್ ಕೇಸಿಗೆ ನೀವು ಇದು ಅಪ್ಲೈ ಮಾಡಿರ್ಬೋದು, ಆ ಕೋರ್ಟ್ ಕೇಸ್ ನಮ್ಮ ಜೀವನದಲ್ಲಿ ನನ್ನ ಪರ ಆಗುತ್ತಾ ಅನ್ನುವಂಥ ಮನೋಭಾವ. ಈಗ ರಿಸಲ್ಟಿಗೋಸ್ಕರ ಕಾಯ್ತಾ ಇರುವಂಥದ್ದು. ಮುಂದೆ ನನ್ನ ಜೀವನದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತಾ, ನಾನು ಆ ಬದಲಾವಣೆನ ನಾನು ನೋಡ್ತೇನೆ ನನ್ನ ಲೈಫಲ್ಲಿ ಅಂತ ಇಲ್ಲಿ ನೀವು ಕ್ವಶನ್ ಹಾಕಿದ್ರೆ ಖಂಡಿತವಾಗಿ ಇನ್ನು 15 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆನ ನೀವು ನೋಡ್ತೀರಾ. ಒಂದು ಯಾವ ರೀತಿ ಅಂತ ಹೇಳಿದರೆ, ನಿಮ್ಮ ಇಲ್ಲಿಯವರೆಗೂ ಏನು ಅಡೆತಡೆಗಳಾಗಿ ನಿಂತಿದ್ವು, ಇಲ್ಲಿಯವರೆಗೂ ನೀವು ಹಿಂದೆ ಏನು ಯೋಚನೆ ಮಾಡ್ತಾ ಇದ್ರಿ, ಆ ಹಿಂದೆ ಹೋಗಿರುವಂಥದ್ದು ಈಗ ಮುಂದೆ ನಿಮ್ಮ ಜೀವನದಲ್ಲಿ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ, ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಮುಂದಿನ 15 ದಿನಗಳಲ್ಲಿ ಒಂದು ಸಂತೋಷ ಸುದ್ದಿ ಬರ್ಬೋದು, ಹಣಕಾಸಿನ ಲಾಭ ಬರ್ಬೋದು, ಕುಟುಂಬದಲ್ಲಿ ಶುಭ ಕಾರ್ಯ ನಡೀಬಹುದು, ಅಥವಾ ಬಹಳ ದಿನಗಳಿಂದ ಕಾಯ್ತಿದ್ದ ವಿಷಯದಲ್ಲಿ ಒಂದು ಪಾಸಿಟಿವ್ ಫಲಿತಾಂಶವನ್ನು ನೀವು ಕಾಣ್ಬೋದು. ಇಲ್ಲಿ 15 ದಿನಗಳಲ್ಲಿ ಒಂದು ಫಲಿತಾಂಶವನ್ನು ಸಹಿತ ನೀವು ಪಡಿಬಹುದು. ಅಥವಾ ಹಣಕಾಸಿನ ವಿಚಾರದಲ್ಲಿ ಒಂದು ಸಕ್ಸಸ್ ಗ್ರೋತನ್ನು ನೋಡ್ತಾ ಇದ್ದೀರಾ, ಒಂದು ಸಮೃದ್ಧಿಯನ್ನು ನೋಡ್ತಾ ಇದ್ದೀರಾ, ಒಂದು ಖುಷಿಯನ್ನು ನೋಡ್ತಾ ಇದ್ದೀರಾ. ನೀವು ಮನೆ ಕಟ್ಟೋದ್ರಲ್ಲಾಗಿರ್ಬೋದು, ಅಥವಾ ಒಂದು ಸೈಟ್ ಖರೀದಿ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ನೀವು ಒಂದು ಬಿಸ್ನೆಸ್ಸಿಗೆ ಫೈನಾನ್ಷಿಯಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದರೆ ಅದರಿಂದ ನೀವು ರಿಸಲ್ಟನ್ನು ಪಡಿತಾ ಇರುವಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಪ್ರಮೋಷನ್ ಸಹಿತ ಆಗ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಬೇರೆ ಕೆಲಸಕ್ಕೆ ನ್ಯೂ ಜಾಬ್ ಆಗ್ತಾ ಇರುವಂಥದ್ದಾಗಿರ್ಬೋದು. ನಿಮ್ಮ ಜೀವನದಲ್ಲಿ ಇನ್ನು 15 ದಿನಗಳಲ್ಲಿ ನೀವು ಒಂದು ಇಷ್ಟೊಂದು ಆಪರ್ಚುನಿಟಿಗಳನ್ನು, ಇಷ್ಟೊಂದು ಬದಲಾವಣೆಯನ್ನು ನೀವು ನೋಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನೀವು ಹೊಸದಾಗಿ ಒಂದು ಪ್ರೀತಿಯಾಗಿರ್ಬೋದು, ಹೊಸದಾದಂತಹ ಪರಿಚಯ ಆಗ್ತಾ ಇರುವಂಥದ್ದು ಯಾವ ರೀತಿ ಅಂತ ಹೇಳಿದರೆ, ನೀವು ನಿಮ್ಮ ಜೀವನಕ್ಕೆ ಯಾವ ರೀತಿ ಬದಲಾವಣೆಯನ್ನು ನೀವು ಕಂಡಿದ್ರಿ, ನೀವು ಬದಲಾವಣೆ ಸಮೃದ್ಧಿಯನ್ನಾಗಿರ್ಬೋದು, ಯಶಸ್ಸನ್ನಾಗಿರ್ಬೋದು, ಅಥವಾ ನಿಮ್ಮ ರಕ್ಷಣೆ ಆಗಿರ್ಬೋದು, ಅಥವಾ ನಿಮ್ಮ ಆರೋಗ್ಯಕ್ಕಾಗಿರ್ಬೋದು, ನೀವು ಏನಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ರಿ, ನನಗೆ ಇದು ಎನರ್ಜಿ, ನನಗೆ ಈ ಪಾಸಿಟಿವ್ ಎನರ್ಜಿ ನನಗೆ ಸಿಗಲಿ, ಅಥವಾ ನಾನು ನನ್ನ ಆ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳುವಂತಹ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಅದು ನನ್ನ ಜೀವನದಲ್ಲಿ ಬರಲಿ ಅಂತ ಹೇಳಿ ನೀವು ಕಾಯ್ತಾ ಇರ್ಬೋದು ಅಂಥದ್ದು ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಜರ್ನಿಲಿ ಹೋಗ್ತಾ ಇರುವಂಥವ್ರು ಆಗಿರ್ಬೋದು, ಅಥವಾ ನಿಮಗೆ ಒಂದು ಯೂಟ್ಯೂಬ್ ಕ್ರಿಯೇಟರ್ ಆಗಿರ್ಬೋದು, ಅಥವಾ ನೀವು ಆಧ್ಯಾತ್ಮಿಕವಾಗಿ ಏನೋ ಒಂದು ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ರೆ ಆ ಗುರಿನ ತಲುಪಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಸಹಿತ ನೀವಿಲ್ಲಿ ಹೊಂದಿರಬಹುದು. ಓಕೆ, ಈ ವಿಚಾರದಲ್ಲಿ ನೀವು ಒಂದು ಸಣ್ಣ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋತಾ ಇದ್ದೀರಾ, ನಿಮ್ಮ ಅಂತರಾತ್ಮವನ್ನು ನಂಬಿ. ವಾವ್, ಏಸ್ ಆಫ್ ವಾಂಡ್ಸ್ ಬಂದಿದೆ. ಏಸ್ ಆಫ್ ವಾಂಡ್ಸ್ ಅಂತ ಹೇಳಿದರೆ ನೀವು ಆಲ್ರೆಡಿ ಏನಾಗ್ತಾ ಇದೆ ಅಂತ ಹೇಳಿದರೆ, ನೀವು ನ್ಯೂ ಬಿಗಿನಿಂಗ್, ಅಂದರೆ ನೀವು ಹೊಸದಾಗಿ ಒಂದು ಕೆಲಸನ ಶುರು ಮಾಡ್ತಾ ಇದ್ದೀರಾ, ನೀವು ಹೊಸ ಬದಲಾವಣೆನ ನೋಡ್ತಾ ಇದ್ದೀರಾ, ಹೊಸ ಪರಿಚಯ ಆಗ್ತಾ ಇದೆ, ನಿಮಗೆ ಒಂದು ಯಶಸ್ಸನ್ನು ಬರ್ತಾ ಇದೆ, ನಿಮಗೆ ಒಂದು ಸಮೃದ್ಧಿ ಅವಕಾಶವನ್ನು ಬರ್ತಾ ಇದೆ. ಅಂದರೆ ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು, ನಿಮ್ಮ ಯಾವುದೇ ಒಂದು ವಿಚಾರದಲ್ಲಿ ಹೊಸದಾಗಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಾಂಡದ ಒಂದು ಹಸ್ತನೂ ಸಹಿತ ನಿಮ್ಮ ಜೊತೆ ಇದೆ.
ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದೆ. ವಂಡರ್ಫುಲ್ ಕಾರ್ಡ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನೀವು ಇಲ್ಲಿ ಏನು ಕಾಮೆಂಟ್ ಮಾಡಬೇಕಪ್ಪ ಅಂತ ಹೇಳಿದರೆ, ಐ ಆಮ್ ರಿಸೀವ್ಡ್ ಯೂನಿವರ್ಸ್, ಐ ಆಮ್ ರಿಸೀವ್ಡ್ ಯೂನಿವರ್ಸ್. ನೀವು ಕೊಡ್ತಾ ಇರೋದನ್ನು ಎಲ್ಲ ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೋತಾ ಇದ್ದೀನಿ, ನಾನು ಆಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಖಂಡಿತವಾಗೂ ಈ ಎನರ್ಜಿ ನಿಮ್ಮನ್ನು ತುಂಬಾ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಯಾಕೆಂದರೆ ಇಲ್ಲಿ ಒಂದೇ ಎತ್ತ ಟೈಮಲ್ಲಿ ಇಲ್ಲಿ ಸಮೃದ್ಧಿ ಬಂದಿದೆ, ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ, ಇಲ್ಲಿ ದ ಮ್ಯೂಜಿಷಿಯನ್ ಬಂದಿದೆ. ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಯೂನಿವರ್ಸು ಎಲ್ಲ ಶಕ್ತಿನೂ ಕೊಟ್ಟಿದ್ದಾರೆ. ನೀವು ಏನೆಲ್ಲ ಪಡ್ಕೋಬೇಕಾಗಿದೆಯೋ ಆ ಶಕ್ತಿನ ನಿಮಗೆ ಬ್ರಹ್ಮಾಂಡ ಕೊಟ್ಟಿದೆ. ಆದರೆ ನೀವು ಅದನ್ನು ಆ್ಯಕ್ಷನ್ ತಗೊಳ್ಳೋದಷ್ಟೇ ಬಾಕಿ. ಓಕೆನಾ? ನೀವು ಏನು ಆ್ಯಕ್ಷನ್ ತಗೋತೀರಾ ನಿಮ್ಮ ಜೀವನಕ್ಕೆ ಒಂದು ಹೊಸದಾಗಿ ನ್ಯೂ ಬಿಗಿನಿಂಗ್. ನೀವೇನೇ ಆಗಿರ್ಬೋದು, ಒಂದು ಆಧ್ಯಾತ್ಮಿಕದಲ್ಲಿ ಹೋಗ್ತಾ ಇದ್ದೀರಾ, ಅಥವಾ ಒಂದು ಸ್ಪಿರಿಚುವಲ್ ಜರ್ನಿಲಿ ಹೋಗ್ತಾ ಇದ್ದೀರಾ, ಅಥವಾ ನೀವು ಒಂದು ಹೊಸ ಕೆರಿಯರ್, ನೀವು ಜಾಬ್ಗೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಹೊಸ ರಿಲೇಷನ್ಶಿಪ್ಪಲ್ಲಿ ನೀವು ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ನ್ಯೂ ಬಿಗಿನಿಂಗ್ ಇನ್ನು ಆಗಸ್ಟ್ 15 ಅಂದರೆ ಅದರ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ ಆಗಿರ್ಬೋದು, ಹೊಸ ಜರ್ನಿ ಆಗಿರ್ಬೋದು, ನೀವು ಅಂದುಕೊಂಡಿರೋದಕ್ಕಿಂತ ಹೆಚ್ಚಿನದು ನಿಮ್ಮ ಜೀವನದಲ್ಲಿ ಬದಲಾವಣೆನ ನೀವು ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಒಂದು ಹೊಸ ಮೆಸೇಜಸ್, ಒಂದು ಸಿಹಿ ಸುದ್ದಿನ ಕೊಡ್ತಾ ಇದೆ. ಖಂಡಿತವಾಗಿಯೂ ಈ ಮೆಸೇಜ್ ನಿಮಗೆ ನಿಮ್ಮ ಜೀವನಕ್ಕೆ ನಿಮಗೆ ಒಂದು ರಕ್ಷಣೆಯಾಗಿ ನಿಲ್ಲಲಿ ಅನ್ನೋದಾದರೆ ಕಮೆಂಟಲ್ಲಿ ಐ ಆಮ್ ರಿಸೀವ್ಡ್ ಯೂನಿವರ್ಸ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ ಈ ಎನರ್ಜಿನೂ ಸಹಿತ ನೀವು ಪಡ್ಕೋಬೋದು. ಈ 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬ್ರಹ್ಮಾಂಡವು ಒಂದು ಸಮೃದ್ಧಿ, ಯಶಸ್ಸು, ರಕ್ಷಣೆ, ಆರೋಗ್ಯವನ್ನು ಕೊಡಲಿ ಅಂತಲೂ ಸಹಿತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ಏನಿದೆ ನೋಡೋಣ. ಓಕೆ, ಮತ್ತು ನೆಕ್ಸ್ಟ್ ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಯಾವ ರೀತಿ ನಿಮಗೆ ಏನು ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ಒಂದು ನೀವು ಸುಮ್ಮನೆ ಕೂರುವುದಲ್ಲ, ನಿರ್ಧಾರಗಳನ್ನು ತೆಗೆದುಕೊಳ್ಳೋದಲ್ಲ. ನಿಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಆಪರ್ಚುನಿಟಿ ಅಥವಾ ಏನೇ ಒಂದು ಬದಲಾವಣೆ ಆಗಿರ್ಬೋದು, ಅದನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಹಸ್ತ ನಿಮ್ಮಲ್ಲಿದೆ. ಆ ನಿರ್ಧಾರ ತೆಗೆದುಕೊಳ್ಳುವಂತಹ ದಾರಿನ ನಿಮಗೆ ಬ್ರಹ್ಮಾಂಡ ನಿಮಗೆ ಕೊಟ್ಟಿದೆ. ಅದನ್ನು ನೀವು ಉಪಯೋಗಿಸಿಕೊಳ್ಳಿ, ಆ್ಯಕ್ಷನ್ ತಗೊಳ್ಳಿ, ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮಗೆ ಎಲ್ಲನೂ ಸಹಿತ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದಂದರೆ ನೀವು ಆ ಶಕ್ತಿನ ಪಡ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ಆ ಶಕ್ತಿ ನಿಮ್ಮಲ್ಲಿದೆ, ಆ ಗುರಿ ತಲುಪುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ, ಆ ಸ್ಟ್ರೆಂತ್ ನಿಮ್ಮಲ್ಲಿದೆ, ಆ ಧೈರ್ಯ ನಿಮ್ಮಲ್ಲಿದೆ. ಜಸ್ಟ್ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಆ್ಯಕ್ಷನ್ ತಗೊಳ್ಳಿ ಅಂತಲೂ ಸಹಿತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಈ ಗೈಡೆನ್ಸ್ ನಿಮಗೆ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಸಂಪೂರ್ಣವಾಗಿ ನಿಮಗೆ ಯೂನಿವರ್ಸ್ ಪ್ರತಿಯೊಂದು ಫೈನಾನ್ಷಿಯಲ್ ನಿಮಗೆ ನಿಮ್ಮ ಆ್ಯಕ್ಷನ್ ತಗೊಳ್ಳೋದಕ್ಕೆ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಕೆರಿಯರಲ್ಲಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಇರುವಂಥ ಸಂಬಂಧಗಳಲ್ಲಾಗಿರ್ಬೋದು, ಒಂದು ನ್ಯೂ ಬಿಗಿನಿಂಗ್, ಒಂದು ನ್ಯೂ ಬದಲಾವಣೆನ, ಹೊಸ ಬದಲಾವಣೆ ಇನ್ನು 15 ದಿನಗಳಲ್ಲಿ ನೀವು ಆಕ್ಸೆಪ್ಟ್ ಮಾಡಿರೋದಕ್ಕಿಂತ ಹೆಚ್ಚಿನ ಬದಲಾವಣೆನ ಸಹಿತ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ರೀಡಿಂಗ್ ನಿಮಗೆ ತುಂಬಾ ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗಲಿ, ಅಥವಾ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಸಮೃದ್ಧಿ, ಯಶಸ್ಸು, ಆರೋಗ್ಯನ ತಂದು ಕೊಡಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ ಯು ಸೋ ಮಚ್. ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ.